मुख्यमंत्री डी.के. शिवकुमार यांच्या 9 जुलै रोजी झालेल्या बेळगाव दौऱ्यात आरोग्य विभागाकडून प्रोटोकॉलचे उल्लंघन झाल्याच्या आरोपावरून जिल्हा आरोग्य व कुटुंब कल्याण अधिकारी डॉक्टर ईश्वर गडाद यांना कारणे दाखवा नोटीस बजावण्यात आल्याची माहिती जिल्हाधिकारी मोहम्मद रोशन यांनी दिली. बुधवारी जिल्हाधिकारी कार्यालयात पत्रकारांशी बोलताना त्यांनी सांगितले की सरकारच्या निर्देशानुसार मुख्यमंत्र्यांच्या दौऱ्यावेळी ॲडव्हान्स लाईफ सपोर्ट ॲम्ब्युलन्स, आवश्यक जीव वाचवणारी वैद्यकीय उपकरणे आणि तज्ज्ञ डॉक्टरांची टीम तैनात करणे अपेक्षित होते. मात्र त्याऐवजी सामान्य ॲम्ब्युलन्सची व्यवस्था करण्यात आली. ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಈಶ್ವರ ಸಾಹೇಬರು ಬೆಳಗಾವಿಯಲ್ಲಿ ಬೆಳಗಾವಿ ವಿಭಾಗ ಮಟ್ಟದ ಪರಿಶೀಲನಾ ಸಭೆಗೆ ಆಗಮಿಸಿದರು. ಮರುದಿವಸ 10ನೇ ತಾರೀಕು ಬೆಳಿಗ್ಗೆ DHO ಮತ್ತು ಡಿಸ್ಟ್ರಿಕ್ಟ್ ಸರ್ಜನ್ ಇಬ್ಬರಿಗೆ ನಾವು ಆದೇಶ ಮಾಡಿ ಸರ್ಕಿಟ್ ಹೌಸ್ ಹತ್ರ ಆ್ಯಂಬ್ಯುಲೆನ್ಸ್ ಮತ್ತು ಸಿಬ್ಬಂದಿಗಳು ಹಾಗೂ ಎಲ್ಲ ಔಷಧಿಗಳು ರೆಡಿ ಇಟ್ಕೊಳ್ಳಿಕ್ಕೆ ಏನು ಹೇಳಿದ್ದೆವು ಆದೇಶದ ಪ್ರಕಾರ ಅವರು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದರು. ಮಾನ್ಯ ಮುಖ್ಯಮಂತ್ರಿಗಳಿಗೆ ಜನರಲ್ ಚೆಕಪ್ ಏನು ಬೆಳಿಗ್ಗೆ ಇರುತ್ತೆ ಅದರಲ್ಲಿ ನಾನು ಸರ್ಕಿಟ್ ಹೌಸಲ್ಲಿ ನಾನು CEO ಅವರು ಪೊಲೀಸ್ ಕಮಿಷನರ್ ಇದ್ದಾಗ ನಾವು ಏನು ನೋಟಿಸ್ ಮಾಡಿದ್ದೀವಿ ಅಂದರೆ ಬಿಮ್ಸಿಂದ ಬರೀ PG ಡಾಕ್ಟರ್ಸು ಅವರು ಹಾಕಿದ್ದಾರೆ. ನಮ್ಮ ಪ್ರಕಾರ ಅದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡುವಂಥ ಪ್ರೋಟೋಕಾಲ್ ಲೆವೆಲ್ ಅಲ್ಲ, ಭಾಳ ಸೀನಿಯರ್ ಡಾಕ್ಟರ್ಸ್ ಇರಬೇಕಂತ ಹೇಳಿ CEO ಅವರು ಹಾಗೂ ನಾನು ಇಬ್ಬರು DHO ಅವರಿಗೆ ಹಾಗೂ ಡಿಸ್ಟ್ರಿಕ್ಟ್ ಸರ್ಜನ್ ಅವರಿಗೆ ಬಿಮ್ಸಲ್ಲಿರುವಂಥ ಡಿಸ್ಟ್ರಿಕ್ಟ್ ಸರ್ಜನ್ ಅವರಿಗೆ ನಾವು ಶೋಕಾಸ್ ನೋಟಿಸ್ ಇಶ್ಯೂ ಮಾಡಿದ್ದೇವೆ. ಅದಕ್ಕೆ ಅವರು ಉತ್ತರವನ್ನು ನೀಡಿದ್ದಾರೆ. ಆ ಎರಡು ಉತ್ತರಗಳು ನನಗೆ ಇಲ್ಲಿ ರಿಸೀವ್ ಆಗಿದ್ದಾವೆ. ಅದರ ಬಗ್ಗೆ ನಾನು ಈಗ ಎಂಕ್ವೈರಿ ಮಾಡ್ತಾ ಇದ್ದೀನಿ, ಎಕ್ಸಾಮಿನ್ ಮಾಡ್ತಾ ಇದ್ದೀನಿ, ಒಂದು ಸೂಕ್ತ ಕ್ರಮವನ್ನು ವಹಿಸ್ತೀನಿ. ಈ ರೀತಿಯ ಸಣ್ಣ ಪುಟ್ಟ ಇರಲಿ ದೊಡ್ಡದಿರಲಿ ಪ್ರೋಟೋಕಾಲ್ ಉಲ್ಲಂಘನೆಗಳು ಆಗಬಾರ್ದು. ಯಾವುದೇ ಉಲ್ಲಂಘನೆ ಆಗಿದೆ ಅಂದರೆ ತೀರಾ ಅದು ಜಿಲ್ಲಾ ಮಟ್ಟದ ಜಿಲ್ಲಾಧಿಕಾರಿ ಮೇಲೇ ಬರುತ್ತೆ. ಸೊ ಅದರಿಂದ ಇನಿಷಿಯಲ್ ಸ್ಟೇಜಲ್ಲೂ ಇದನ್ನು ನಾವು ತಡೆಗಟ್ಟಬೇಕಂತ ಆ ದೃಷ್ಟಿಯಿಂದ ನಾವು ಇಬ್ಬರು ಅಧಿಕಾರಿಗಳಿಗೂ ನೋಟಿಸ್ ಜಾರಿ ಮಾಡಿದ್ದೀವಿ. ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಆದರೆ ನಾವು ಕ್ರಮ ವಹಿಸ್ತೀವಿ. ಅವರು ಸೀನಿಯರ್ ಡಾಕ್ಟರ್ಸ್ನ ಹಾಕಬೇಕಾಗಿತ್ತು, ಅವರು PG ಡಾಕ್ಟರ್ಸ್ನ ಹಾಕಿದ್ರು. PG ಅಂದರೆ ಪೋಸ್ಟ್ ಗ್ರಾಜ್ಯುಯೇಟ್ ಡಾಕ್ಟರ್ಸ್. ಆದರೂ ವಿ ಎಕ್ಸ್पेक्टेड समथिंग अट अ हायर लेवल. या संदर्भात डॉक्टर ईश्वर गडाद यांनी 7 दिवसांच्या आत समाधानकारक स्पष्टीकरण सादर करावं असे निर्देश देण्यात आले आहेत. ठराविक मुदतीत उत्तर न दिल्यास विभागीय शिस्तभंगाची कारवाई केली जाईल असा इशाराही देण्यात आला. विनोद कोलकार, KMM मराठी, बेळगाव. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों की भी तरानी, तन मन झिलमिल जाए हर पल होंगी सुहानी, ये अटूट बंधन खिले हर आशियाना, रंग वस्त्रों का खजाना, मन भाए आराधना मारुति गली बेलगाम, मन भाए आराधना.